ಇದನ್ನ ಯಾಕೆ ಹೇಳಿದಿನ ಅಂದ, ಅತಿಥಿ ದೇವೋಭವ, ಮನೆಗೆ ಬಂದಂತ ಅತಿಥಿಗಳು ದೇವರ ಸ್ವರೂಪ ಅಂತೇಳಿ ನಾವು ಶ್ರದ್ಧೆ ಇರಬೇಕು. ಅಂದ್ರೆ ಈ ರೀತಿಯಾಗಿ ತಂದೆ ತಾಯಿಗಳಲ್ಲಿ ದೇವರಂತ ಭಾವನೆ ಇರಬೇಕು, ಗುರುಗಳಲ್ಲಿ ದೇವರಂತ ಭಾವನೆ ಇರಬೇಕು. ಅವಾಗ ನಾವು ಕಲಿತಕ್ಕಂಥ ವಿದ್ಯೆ ಪರಿಣಾಮಕಾರಿ ಆಗ್ತದೆ. ಯಾಕಂದ್ರ ನಾವು ಬೆಳಿಗ್ಗೆ ಎದ್ದು ಕೂಡ್ಲೇನೆ, ಸ್ನಾನ ಆದ ಕೂಡ್ಲೇನೆ ಏನ್ ಮಾಡ್ಬೇಕಂದ್ರ ದೇವರಿಗೆ ನಂತರ ನಮಸ್ಕಾರ ಮಾಡ್ರಿ, ಮೊದಲು ತಂದೆ ತಾಯಿಗೆ ನಮಸ್ಕಾರ ಮಾಡ್ಬೇಕು. ಯಾಕಂದ್ರ ಕಣ್ಣಿಗೆ ಕಾಣತಕ್ಕಂಥ ಪ್ರತ್ಯಕ್ಷ ದೇವರು ಅಂದ್ರೆ ತಂದೆ ತಾಯಿಗಳು. ಆದ್ರೆ ನಾವು ಇವತ್ತಿನ ದಿವಸ ತಂದೆ ತಾಯಿಗಳನ್ನು ತಾತ್ಸಾರ ಮಾಡ್ತಾ ಇದೀವಿ, ತಿರಸ್ಕಾರ ಮಾಡ್ತಾ ಇದೀವಿ. ತಂದೆ ತಾಯಿಗಳನ್ನು ತಿರಸ್ಕಾರ ಮಾಡೋದು ಒಳ್ಳೆ ಮಕ್ಕಳ ಲಕ್ಷಣ ಅಲ್ಲ. ತಂದೆ ತಾಯಿಗಳಿಗೆ ಮೊದಲು ಗೌರವ ಮಾಡಬೇಕು, ಅವ್ರಿಗೆ ಎದ್ದು ಕೂಡಲೇ ಸ್ನಾನ ಮಾಡಿ ನಮಸ್ಕಾರ ಮಾಡ್ಬೇಕು. ಅವ್ರು ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರ. ಮಕ್ಕಳ ಹುಟ್ಟೋದಕ್ಕಿಂತ ಮೊದಲು ಎಷ್ಟೋ ದೇವರಿಗೆ ಹರಕೆ ಹೊತ್ತು ಮಕ್ಕಳನ್ನ ಪಡೆದಿರ್ತಾರ. ಪಡೆದ ನಂತರ ನಿಮಗೋಸ್ಕರ ನಿಮಗೆ ವಿದ್ಯಾಭ್ಯಾಸ ಕಲಿಸಿ ನಿಮ್ಗೆ ದೊಡ್ಡವರನ್ನಾಗಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ದುಡಿದು ನಿಮ್ಮನ್ನು ಸಲುವು ಇರ್ತಾರ. ಅಷ್ಟೆಲ್ಲ ಜವಾಬ್ದಾರಿ ತಂದೆ ತಾಯಿಗಳದ್ದು ಇರ್ತದ. ನಾವು ಮಕ್ಕಳಾಗಿ ತಂದೆ ತಾಯಿಗಳನ್ನ ತಿರಸ್ಕಾರ ಮಾಡಿದ್ರೆ ಸರಿಯಲ್ಲ. ಆದ್ದರಿಂದ ಮಕ್ಕಳಾಗಿ ನಾವು ತಂದೆ ತಾಯಿಗಳಿಗೆ ಗೌರವಿಸ್ಬೇಕು, ಮೊದಲನೇ ಮಾತು. ಆಮೇಲೆ ಶಾಲೆಗೆ ಹೋದ ನಂತರ ಮನೆಯಲ್ಲಿ ನಮಗೆ ಮೊದಲು ಹುಟ್ಟಿದಾಗ ಏನೂ ಗೊತ್ತಿರೋಗಿಲ್ಲ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ. ನಮಗೆ ಮನೆಯೇ ಒಂದು ಪಾಠಶಾಲೆ ಆಗಿರ್ತದೆ ಹುಟ್ಟಿದಾಗ. ಅವಾಗ ಅಲ್ಲಿರ್ತಕ್ಕಂಥ ತಾಯಿನೇ ಗುರು. ಯಾಕ ಅಕ್ಷರ ಮಾತ್ರ ಕಲಿಸಿದಾತನು ಗುರು ಅಂತ ಹೇಳ್ತಾರೆ. ಹೌದು, ಗುರು ಅಂದ್ರೆ ಯಾರು? ಒಂದು ಅಕ್ಷರ ಕಲಿಸಿಕೊಟ್ರು ಕೂಡ ಅವರು ಕೂಡ ನಮಗೂ ಗುರುಗಳೇ. ನಮ್ಗೆ ಏನೋ ಒಂದು ವಸ್ತುವಿನ ಪರಿಚಯ ಇರೋದಿಲ್ಲ, ಯಾರೊಬ್ಬರ ವ್ಯಕ್ತಿಯ ಪರಿಚಯ ಇರೋದಿಲ್ಲ. ಚಿಕ್ಕವರು ಹೌದಿಲ್ಲ, ಅವಾಗ ಅದನ್ನೆಲ್ಲ ಪರಿಚಯ ಮಾಡಿಕೊಟ್ಟವ್ರು ಯಾರು? ತಾಯಿ. ಮೊದಲನೇ ಗುರು ತಾಯಿ, ಮನೆಯೇ ಪಾಠಶಾಲೆ. ನಂತರ ನೀವು ದೊಡ್ಡವನಾದ ನಂತರ ಎಲ್ಲರೂ ಮನೆಯಾಗಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಎಲ್ಲ ಅವರಿಂದಲೂ ಜ್ಞಾನ ಪಡಿತೀವಿ ನಾವು. ನಂತರ ಶಾಲೆಗೆ ಹೋಗಿ ಗುರುಗಳಲ್ಲಿ ವಿದ್ಯಾ ಪಡಿತೀವಿ. ಆ ಶಾಲೆಯಲ್ಲಿ ಹೋದ ನಂತರ ಗುರುಗಳು ನಮ್ಗೆ ಏನ್ ಹೇಳ್ತಾರಲ್ಲ ಅವರಲ್ಲಿ ಶ್ರದ್ಧೆ ಇರಬೇಕು, ಶ್ರದ್ಧೆ ಇರಬೇಕು. ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಯಾಕೆ ನಮಸ್ಕಾರ ಮಾಡ್ಬೇಕಪ್ಪ? ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದ್ರಿಂದ ಏನು ಪ್ರಯೋಜನ, ಯಾಕೆ ಮಾಡಬೇಕು ಅಂತ ನೀವು ಕೇಳ್ಬೋದು. ಹೌದಿಲ್ಲ? ಯಾಕೆ ಮಾಡ್ಬೇಕು? ತಂದೆ ತಾಯಿಗಳಾಗ್ಲಿ ಗುರು ಹಿರಿಯರಾಗಲಿ, ಮನೆಯಾಗಿ ಹಿರಿಯರಂತ ನಮ್ಗಿಂತ ದೊಡ್ಡವರು ಯಾರದಲ್ಲ ಅವರಿಗೆ ನಮಸ್ಕಾರ ಮಾಡ್ಬೇಕು. ನಮಸ್ಕಾರ ಮಾಡೋದ್ರಿಂದ 4 ಫಲಗಳದಾವು. ಅಭಿವಾದನ ಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ ವಿದ್ಯಾ ಯಶೋ ಬಲಂ ಅಂತೇಳಿ ಒಂದು ಪ್ರಮಾಣ ಐತಿ. ಅಭಿವಾದನಶೀಲಸ್ಯ ಅಂದ್ರ ಪ್ರತಿ ದಿವಸ ನಾವು ಹಿರಿಯರಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ ಅಂದ್ರ ಅವ್ರ ಆಶೀರ್ವಾದ ಮಾಡ್ತಾರ. ನೋಡ್ರಿ, ನೀವು ಮನ್ಯಾಗ ಅಜ್ಜ ಅಜ್ಜಿ ಇರ್ತಾರ, ತಂದೆ ತಾಯಿ ಇರ್ತಾರ, ನಮಸ್ಕಾರ ಮಾಡಿದ್ರೆ ಅವ್ರ ಮನಸ್ಸು ಕರಗತೈತಿ. ಏನಪ್ಪ, ಎಷ್ಟು ನನ್ನ ಮಗ ವಿನಯ ಅದನಲ್ಲ, ನಮ್ಮ ಮೇಲೆ ಎಷ್ಟು ಪ್ರೀತಿ ಅದನಲ್ಲ ಅಂತೇಳಿ ಒಳ್ಳೇದಾಗಲಪ್ಪ ನಿನಗಂತ ಆಶೀರ್ವಾದ ಮಾಡ್ತಾರೆ. ಮಾಡ್ತಾರ ಇವ್ರು? ಯಾರೇ ಹಿರಿಯರಿಗೆ ನೀವು ನಮಸ್ಕಾರ ಮಾಡಿದ್ರ ಅವರು ಒಳ್ಳೇದಾಗಲಪ್ಪ ಅಂತ ಆಶೀರ್ವಾದ ಮಾಡತಾರ. ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಮಾಡ್ಲೇಬೇಕು. ನಮಸ್ಕಾರದಲ್ಲಿ ಇಂಥ ಒಂದು ಶಕ್ತಿ ಐತಿ. 4 ಫಲಗಳದಂತೆ ನಮಸ್ಕಾರ ಮಾಡೋದ್ರಿಂದ: ಆಯುಷ್ಯ, ವಿದ್ಯಾ, ಯಶಸ್ಸು ಮತ್ತು ಬಲ. ಇವು 4 ಪ್ರಾಪ್ತಿ ಆಗ್ತಾವಂತ. ಅಲ್ಲದೇನೆ ಶತ್ರುತ್ವವನ್ನು ನಾಶ ಮಾಡ್ತದ. ಶತ್ರುಭಾವ ಇತ್ತಂದ್ರೂ ಕೂಡ ಅವ್ರ ಮನಸ್ಸನ್ನು ಕೂಡ ಕರಗಿಸ್ತದೆ. ಮಹಾಭಾರತ ಯುದ್ಧ ನೋಡಿರ್ಬೇಕು ನೀವು ಟಿವಿಯಲ್ಲಿ. ಕೌರವರು ಒಂದ್ ಕಡೆ ಯುದ್ಧಕ್ಕೆ ಬಂದು ನಿಂತಿರ್ತಾರೆ ರಣಭೂಮಿಯಲ್ಲಿ, ಪಾಂಡವರು ಒಂದ್ ಕಡೆ ಯುದ್ಧಕ್ಕೆ ಬಂದು ನಿಂತಿರ್ತಾರ. ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಪೂರ್ವದಲ್ಲಿ ಶಂಖ ಧ್ವನಿ ಮಾಡ್ತಾರ, ಶಂಖ ಊದ್ತಾರ. ಅವಾಗ ಶಂಖ ಊದ್ತಾರ ಯಾರು? ಭೀಷ್ಮ ಪಿತಾಮಹ ಮೊದಲಾದವರು ಕೌರವ ಕಡ್ಲಿಂದ ಶಂಖ ಊದ್ತಾರ. ಅವಾಗ ಇವರು ಪಾಂಡವರು ಶಂಖ ಊದೋದಕ್ಕಿಂತ ಮೊದಲು ಏನ್ ಮಾಡ್ತಾರ ಅಂದ್ರ ರಥ ಎಳೆದು ಬಂದು ಅಲ್ಲಿ ದ್ರೋಣಾಚಾರ್ಯರಿಗೆ, ಗುರುಗಳವರು ವಿದ್ಯಾಭ್ಯಾಸ ಕಲಿಸಿದವರು ಯಾರು? ಅವರಿಗೆ ದ್ರೋಣಾಚಾರ್ಯರು. ಪಾಂಡವರಿಗಾಗಲಿ ಕೌರವರಿಗಾಗಲಿ ವಿದ್ಯಾಭ್ಯಾಸ ಕಲಿಸಿದವರು, ಧನುರ್ವಿದ್ಯಾವನ್ನ ಕಲಿಸಿದವರು ದ್ರೋಣಾಚಾರ್ಯರು. ಅವರಿಗೆ ಬಂದು ನಮಸ್ಕಾರ ಮಾಡಿದ್ರು. ಆಮೇಲೆ ಭೀಷ್ಮ ಪಿತಾಮಹ ಅವರ ಅಜ್ಜ ಮುತ್ತಜ್ಜ, ಅವನಿಗೆ ನಮಸ್ಕಾರ ಮಾಡಿದ್ರು. ಮತ್ತ ಕೃಪಾಚಾರ್ಯರು ಅವ್ರ ಕುಲಗುರುಗಳು, ಅವ್ರಿಗೆ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದ ಕೂಡಲೇನೆ ಭೀಷ್ಮ ಪಿತಾಮಹ ಮತ್ತು ದ್ರೋಣಾಚಾರ್ಯರು ಏನ್ ಮಾಡಿದ್ರು ಅಂದ್ರ ವಿಜಯೀ ಭವ ಅಂತ ಆಶೀರ್ವಾದ ಮಾಡಿದ್ರು. ನೋಡು,
ಶತ್ರು ಸ್ಥಾನದಲ್ಲಿ ಅದಾರ ಅವ್ರು ಈಗ ಸದ್ಯ. ಅವ್ರು ಯುದ್ಧ ಮಾಡಿದ್ರೆ ಬಾಣ ಬಿಟ್ರೆ ನಾವು ಸಾಯ್ಬಹುದು ಅಂತ ಪರಿಸ್ಥಿತಿಯಲ್ಲಿ ಸಲ ಅವ್ರು ನಮಸ್ಕಾರ ಮಾಡಿದ ಕೂಡ ವಿಜಯೀ ಭವ ಅಂದ್ರು. ದುರ್ಯೋಧನನಿಗೆ ಶಿಫ್ಟ್ ಬಂತು. ರಥ ಇಳಿದು ಬಂದವ, ಬಂದು ಏನ್ರಿ ಗುರುಗಳ ಅಜ್ಜ ಏನ್ ಮಾಡಕತ್ತೀರಿ ನೀವು ಪಿತಾಮಹ, ಅವ್ರು ನಮ್ಮ ಎದುರಿನ ಸೇನೆ ಶತ್ರು ಸ್ಥಾನದಲ್ಲಿದವರು, ಅವ್ರಿಗೆ ವಿಜಯೀ ಭವ ಅಂತ ಆಶೀರ್ವಾದ ಮಾಡ್ತೀರಿ ನೀವು ಜಯ ಆಗ್ಲಿ ನಿಮ್ಗಂತೀರಿ, ಇವನ್ ಅವ್ರ ಪಕ್ಷದಲ್ಲಿದ್ದೀರು ನಮ್ಮ ಪಕ್ಷದಲ್ಲಿದ್ದೀರು. ಅವಾಗ ಭೀಷ್ಮ ಪಿತಾಮಹ ಒಂದು ಮಾತು ಹೇಳ್ತಾನ, ತಮ್ಮ ಅವ್ರೇನು ಮಾಡ್ಯಾರಲ್ಲ ಕೆಲಸ, ಆ ಕೆಲಸ ನಿನಗೆ ಮಾಡಕ್ ಬರುವುದಿಲ್ಲ. ಅವ್ರು ಎದುರಿನ ಪಕ್ಷದಲ್ಲಿ ಇದ್ರೂ ಕೂಡ ಅವ್ರು ಬಂದು ಕೆಳಗಿಳಿದು ಬಂದು ನಮಸ್ಕಾರ ಮಾಡಿದ್ರು. ಆ ಕೆಲಸ ನೀನೇನನ್ನು ಮಾಡಿದೇನು? ಮಾಡ್ಲಿಲ್ಲ. ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಮಾಡ್ತಕ್ಕಂಥದ್ದು ನಮ್ ಕರ್ತವ್ಯ ಆಗ್ತದೆ. ಆದ್ದರಿಂದ ನಾವು ಆಶೀರ್ವಾದ ಮಾಡ್ವಿ, ಇದು ನಿಮ್ಗೆ ಆಗು ಮಾತಲ್ಲ ಅಂತ ಹೇಳಿದ್ರು. ಅಂದ್ರೆ ಹೇಳೋ ತಾತ್ಪರ್ಯ ಏನಂದ್ರ, ಎಂತ ಶತ್ರು ಇದ್ರೂ ಕೂಡ ಅವನು ನಮಸ್ಕಾರದಿಂದ ಅವನ ಮನಸ್ಸು ಪರಿವರ್ತನ ಕರಗುತ್ತೆ. ಆದ್ದರಿಂದ ನಾವು ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ನಾವು ನಮಸ್ಕಾರ ಮಾಡಬೇಕು. ಆದ್ರಿಂದ 4 ಫಲಗಳು ವಿದ್ಯಾ ಪ್ರಾಪ್ತಿ ಆಗ್ತದೆ. ಗುರುಗಳು ವಿದ್ಯಾವಾನ್ ಭವ ಅಂತಾರ, ಬುದ್ಧಿಮಾನ್ ಭವ ಅಂತಾರ. ಅವ್ರು ನಿಮ್ಗೆಲ್ಲ ವಿದ್ಯಾ ಬುದ್ಧಿ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತದ. ಆದ್ದರಿಂದ ನಾವೇನ್ ಮಾಡ್ಬೇಕಂದ್ರ, ವಿದ್ಯಾ ಅಂತಕ್ಕಂಥದ್ದು ಪಡಿಬೇಕಾದ್ರ ವಿದ್ಯೆಯನ್ನು ಕೊಡ್ತಕ್ಕಂಥ ಗುರುಗಳಲ್ಲಿ ಆಗಲಿ, ನಮ್ಮ ತಂದೆ ತಾಯಿಗಳಾಗಲಿ, ಗುರು ಹಿರಿಯರಲ್ಲಿ ಆಗಲಿ ನಾವು ಅವ್ರಿಗೆ ಗೌರವವನ್ನು ಕೊಡೋದು ಮುಖ್ಯ ಕರ್ತವ್ಯ. ಆ ನಂತರ ಸಂಸ್ಕಾರ ಅಂತ ಹೇಳಿದ್ವಿ ನಾವು, ಸಂಸ್ಕಾರ ಪಡಿಬೇಕು ನಾವು. ಇವೆಲ್ಲ ಸಂಸ್ಕಾರಗಳಿವು. ನಮಸ್ಕಾರ ಮಾಡೋದು, ಇವೆಲ್ಲ ಗೌರವ ಕೊಡೋದು, ಇವೆಲ್ಲ ಏನಿವು ಸಂಸ್ಕಾರಗಳು. ಇವನು ಶಾಲೆಯಲ್ಲಿ ಹೇಳ್ಕೊಡೋದಿಲ್ಲ ನಿಮ್ಗೆ. ಏನಾದ್ರೆ ಪಠ್ಯಕ್ರಮ ಇರ್ತದಲ್ಲ ಅದನ್ನಷ್ಟೇ ಹೇಳಿಬಿಡ್ತಾರೆ. ಆ ಸಂಸ್ಕಾರ ಅಂತಕ್ಕಂಥದ್ದು ಹೆಂಗ್ ಮಾಡ್ತಕ್ಕಂದ್ರ ನಮ್ಮಲ್ಲಿ ಬಹಳಷ್ಟು ಬದಲಾವಣೆಯನ್ನು ತರ್ತದ. ಈಗ ನೋಡ್ರಿ, ನೀವು ಒಂದು ಕಡೆ ಕನ್ನಡದಲ್ಲಿನೇ ಹೇಳ್ತಾರ, ಮುದ್ದೆಗಬ್ಬಿಣ ತಂದು ನೀರೊಳಗೆ ಅದ್ದಿದರೆ ಮುಳುಗುವುದು, ತಿದ್ದಿದರೆ ತೇಲುವುದು ಅಂತ ಒಂದ್ ಕಡೆ ಬರೀತಾರೆ. ಕಬ್ಬಿಣದ ಗುಂಡ ಐತೆ ಒಂದು. ಆ ಕಬ್ಬಿಣದ ಗುಂಡನ್ನ ಈಗ ನಿಮ್ ಕೈಯಾಗ ಕೊಟ್ಟಾಗ ನೀರಲ್ಲಿ ಬಿಟ್ರಿ ಅಂದ್ರೆ ಏನಾಗ್ತದೆ? ಅದು ಮುಳುಗ್ತೈತೋ ತೇಲ್ತೈತೋ? ಕಬ್ಬಿಣದ ಗುಂಡ ಐತದ, ಮುಳುಗ್ತೈತಿ. ಹೌದಾ? ಯಾಕ? ಭಾರವಾಗಿರೋದು. ಕಬ್ಬಿಣ ಅಂದ್ರೆ ಭಾರ, ಅದು ಮುಳುಗ್ತೈತಿ. ಅದೇ ಕಬ್ಬಿಣಕ್ಕ ಸಂಸ್ಕಾರ ಕೊಟ್ರಿ ಅಂದ್ರ, ಸಂಸ್ಕಾರ ಅಂದ್ರ ಅಲ್ಲಿ ಕಂಬಾರನ ಕೈಯಾಗ ಹೋಗಿ ಕೊಟ್ರಂದ್ರ, ಕಂಬಾರ ಅವನ್ ಏನ್ ಮಾಡ್ತಾನಂದ್ರ ಸಂಸ್ಕಾರ ಕೊಡ್ತಾನ. ಅದನ್ನ ಬೆಂಕಿಯಾಗ ಹಾಕಿ ಕಾಸ್ತಾನ, ಹತುಡಿ ತಗೊಂಡು ಬಡಿತಾನ, ಬಡದು ಅದನ್ನೊಂದು ಆಕಾರ ಮಾಡ್ತಾನ. ಗುಂಡಾಗಿತ್ತದು, ಅದನ್ನೊಂದು ಆಕಾರ ಮಾಡ್ತಾನ. ಒಂದು ತಗಡಿನ ಗತೆ ಪತ್ರದ ಗತೆ ಬಡದ, ನಂತರ ಒಂದ್ ಸ್ವಲ್ಪ ದಂಡಿ ಮಾಡಿದ. ಅಂದ್ರೆ ಏನಾಯ್ತಂದ್ರ ಸಣ್ಣ ನಾವೇ ಆಕಾರದಲ್ಲಿ ಮಾಡಿದ ಅನ್ಕೊಡೋದು. ಅದೇ ಕಬ್ಬಿಣನೇ ಕಂಬಾರನ ಕೈಯಲ್ಲಿ ಸಿಕ್ಕಾಗ ಅದು ಸಂಸ್ಕಾರ ಹೊಂದಿತು. ಬೆಂಕಿಯಾಗ ಹಾಕಿ ಬೇಯಿಸಿದ, ಕಾಸಿದ, ಕಬ್ಬಿಣ ತಗೊಂಡು ಸುತ್ತಿಗೆ ತಗೊಂಡು ಬಡದ, ಅದಕ್ಕೊಂದು ಆಕಾರ ಕೊಟ್ಟ, ಸಂಸ್ಕಾರ ಕೊಟ್ಟ, ನಾವೆಯನ್ನಾಗಿ ಮಾಡಿದ. ಅವಾಗ ಅದು ನೀರಿನಲ್ಲಿ ಹಾಕ್ರಿ, ನೀರಿನಲ್ಲಿ ಬಿಟ್ಟಾಗ ಅದೇನ್ ಮಾಡ್ತದ? ಮುಳುಗೋದಿಲ್ಲ. ಅದರಲ್ಲಿ ತಾನು ಮುಳುಗೋದು ಅಷ್ಟೇ ಅಲ್ಲ, ಮುಳುಗೋದಿಲ್ಲ ಅಲ್ಲ, ಅದ್ರೊಳಗೆ ಯಾರಾದ್ರೂ ಕುಂತರು, ಈ ಹಡಗುಗಳು ಏನಿರ್ತಾವ ಅವೆಲ್ಲ ಕಬ್ಬಿಣದ ಅಂಶ ಇದನ್ನೇ ಇರ್ತದ. ಅದರಲ್ಲಿ ಕುಂತವ್ರು ಸತಿಲ್ಲ, ಅದು ಪಾರ್ ಮಾಡ್ತದ, ನೀರಿನಿಂದ ದಡಕ್ ಸೇರಿಸ್ತದ. ಯಾವಾಗ ಆಯ್ತದು? ಸಂಸ್ಕಾರ ಕೊಟ್ಟಾಗ. ಹಂಗ ನಾವು ಸಂಸ್ಕಾರ ಪಡೆದ್ವಿ ಅಂದ್ರ ನಮ್ಮ ಜೀವನದಲ್ಲಿ ನಾವು ಇನ್ನೊಬ್ಬರಿಗೆ ಸಹಾಯಕರಾಗ್ತೀವಿ, ಇನ್ನೊಬ್ಬರಿಗೆ ನಾವು ಉಪಯೋಗ ಆಗ್ತೀವಿ. ಇಲ್ಲಾಂದ್ರೆ ಮನುಷ್ಯ ಸ್ವಾರ್ಥಿ ಮನುಷ್ಯ. ಅವ್ನ್ ಏನಂತಂದ್ರ ಅವರಿಂದ ನನಗೇನು ಲಾಭ ಅಂತ ನಾವು ಪ್ರತಿಯೊಬ್ಬ ಮನುಷ್ಯ ವಿಚಾರ ಮಾಡೋದು ಇದನ್ನೇ. ಅವರಿಂದ ನಮ್ಗೇನಾಗ್ಬೇಕಾಗೈತಿ? ನಮ್ಮ ಪಾಡಿಗೆ ನಾವು ಇರ್ತೀವಿ, ಅವರಿಂದ ನಮ್ಗೇನು ಲಾಭ ಅಂತ ವಿಚಾರ ಮಾಡ್ತಾನ. ಆದ್ರ ನಾವೇನು ವಿಚಾರ ಮಾಡ್ಬೇಕಂದ್ರ ಅವರಿಂದ ನಮಗೇನು ಲಾಭ ಅಲ್ಲ, ನಮ್ಮಿಂದ ಲೋಕಕ್ಕೇನು ಪ್ರಯೋಜನ. ಹೌದಿಲ್ಲ? ನಮ್ಮಿಂದ ಲೋಕಕ್ಕೆ ಏನು ಪ್ರಯೋಜನಪ್ಪ? ಒಂದು ಆಕಳ ಐತಲ್ಲ, ಗೋವು, ಸಂಸ್ಕೃತದಲ್ಲಿ ಗೋವು ಅಂತಾರೆ. ಅದು ಆಕಳು ಒಂದು ಪ್ರಶ್ನೆ ಕೇಳುತ್ತದೆ ಮನುಷ್ಯನನ್ನು ಕುರಿತು. ಏನಂತದ? ಇಟ್ಟರೆ ಶಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿ ಆದೆ,
ನೀನಾರಿಗಾದೆ ಎಲೆ ಮಾನವ. ಒಂದು ಗೋ ಪ್ರಶ್ನೆ ಮಾಡ್ತದೆ ನಮ್ಮನ್ನ, ಮನುಷ್ಯರನ್ನು ಕುರಿತು. ನಾನು ಸಗಣಿ ಇಟ್ರ ಅದೇನಾಗ್ತತಿ, ಹೊಲಕ್ಕೆ ಗೊಬ್ಬರ ಆಗ್ತದ, ಬೆಳೆಗಳು ಫಲವತ್ತಾಗಿ ಬರ್ತಾವು, ಪ್ರಯೋಜನಕಾರಿಯಾಗೈತಿ. ಆಕಳು ಸಗಣಿ ಹೌದಾ, ಇಟ್ಟರೆ ಸಗಣಿ, ತಟ್ಟಿದರೆ ಕುರುಳಾದೆ. ಅದನ್ನೇ ಬಡದು ಒಣಗಿಸಿ ಇದು ಮಾಡಿದರೆ ಅದೇನಾಗ್ತತಿ, ಕುರುಳ ಅಂತಾರೆ. ಅದನ್ನು ಹಿಂದಿನ ಕಾಲದ ಜನರು ಹಾಲು ಕಾಸಲಿಕ್ಕೆ ಉಪಯೋಗ ಮಾಡ್ತಿದ್ರು ಅದನ್ನ. ಈಗಿನಂಗೆ ನಿಗಿ ಬೆಂಕಿ ಹಚ್ಚಿ ಹಾಲು ಕಾಸಂಗಿಲ್ಲ. ಗಡಿಗೆಯಲ್ಲಿ ಸಣ್ಣಗೆ ಅದು ಕುಳ್ಳಿನ ಬೆಂಕಿ ಮೇಲೆ ಹಾಲು ಕಾಸ್ತಿದ್ರು ಅಂತೇಳಿ ಬಹಳಷ್ಟು ರುಚಿಯಾಗಿರ್ತಿದ್ವು ಅವು ಹಾಲು, ಮಣ್ಣಿನ ಗಡಿಗೆಯಲ್ಲಿ ಕಾಸೋದ್ರಿಂದ. ಹಂಗ ಅದು ತಟ್ಟಿದರೆ ಕುರುಳಾದೆ. ಅದನ್ನ ಸುಟ್ರೆ ಮೊಸಲಿಗೆ ವಿಭೂತಿ ಆದೆ, ಗಟ್ಟಿ ಭಸ್ಮಾತ್ ಮಾಡ್ತಾರಲ್ಲ ಶಿವಯೋಗ ಮಂದಿರದಲ್ಲಿ ಬದಾಮಿಯಲ್ಲಿ ಅದು ಭಸ್ಮ ಮಾಡ್ತಾರ. ಆಕಳದ ಸಗಣಿಯನ್ನ ಕೂಳು ಮಾಡಿ ಸುಟ್ಟು ಅದಕ್ಕೆ ಇದು ಮಾಡಿದ ನಂತರ ಅದು ಹಣೆಗೆ ವಿಭೂತಿ ಆಯ್ತು, ನೊಸಲಿಗೆ ವಿಭೂತಿ ಆಯ್ತು. ನೀನಾರಿಗಾದೆ ಎಲೆ ಮಾನವ. ನಾವು ಮನುಷ್ಯರು ಎದಕ್ಕೆ ಉಪಯೋಗ ಇದೀವಪ್ಪ, ನಮ್ ಕಷ್ಟ ನಾವು ವಿಚಾರ ಮಾಡ್ತೀವಿ. ನೀನು ಯಾರಿಗಾದೆ, ಯಾರಿಗೆ ಪ್ರಯೋಜನಕ್ಕಾದೆ ನೀನು ಅಂದ್ರ ನಾವು ಪರೋಪಕಾರಿ ಆಗಬೇಕು. ಮನುಷ್ಯ ಜೀವನದಲ್ಲಿ ನಮ್ಮದಷ್ಟೇ ವಿಚಾರ ಮಾಡಬಾರ್ದು, ನಮ್ಮ ನೋಡ್ಕೊಂಡು ಇನ್ನೊಬ್ಬರಿಗೆ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟೇ. ಈಗ ಒಬ್ಬ ಮನುಷ್ಯ ಒಂದು ಕ್ವಿಂಟಲ್ ಎತ್ತತಾನ ಭಾರ ಅಂದ್ರ ನಾನು ಕ್ವಿಂಟಲ್ ಎತ್ತಬೇಕಂದ್ರೆ ಆಗೋದಿಲ್ಲ. ಕ್ವಿಂಟಲ್ ಎತ್ತಕ್ಕಾಗಲಿಲ್ಲ ಅಂದ್ರೆ ಒಂದು 2 ಕೆಜಿ 5 ಕೆಜಿ 10 ಕೆಜಿ ನಿನ್ನಿಂದ ಎಷ್ಟು ಸಹಾಯ ಆಗ್ತದೋ ಅಷ್ಟು ನೀನು ಭಾರವನ್ನು ಎತ್ತಬಹುದು, ಹೌದಿಲ್ಲ? ಆ ರೀತಿಯಾಗಿ ಈಗ ಪರೋಪಕಾರ ಮಾಡುವಾಗ ನಿಸರ್ಗದಲ್ಲಿ ನೋಡ್ರಿ, ನೀವು ಪರಿಸರದಲ್ಲಿ ನೋಡ್ರಿ, ಪ್ರತಿಯೊಂದು ವಸ್ತು ಪರೋಪಕಾರಿ ಅದಾವ. ಈಗ ಒಂದು ಗೋವಿಂದ ಒಂದು ತಿಳಿಸಿದೀನಿ ನಾನು ಪರೋಪಕಾರದ ಹೆಂಗ ಅಂತೇಳಿ. ಅದ್ರ ಪ್ರತಿಯೊಂದು ವಸ್ತು ಪ್ರಯೋಜನಕಾರಿ ಅದಾವು. ಮನುಷ್ಯ ಇಟ್ಟನಂದ್ರೆ ಏನಾಗ್ತೈತೆ, ಅದು ಕೆಲಸಕ್ಕೆ ಬರಂಗಿಲ್ಲ, ಹೌದು? ಹಂಗ ಮನುಷ್ಯ ಇದು ಹೆಂಗೈತಿ ದೇಹ ಅಂದ್ರ ಇದು ಒಂದ್ ದಿವ್ಸ ಕೆಟ್ಟ ಹೋಗ್ತೈತಿ. ಇದು ಒಂದಿಲ್ಲ ಒಂದು ದಿವಸದ ನಾಶ ಹೊಂದತೈತಿ. ಯಾರು ಕಾಯಮಾಗಿ ಇರುವುದಿಲ್ಲ. ಹುಟ್ಟಿದ ಹುಳವೊಮ್ಮೆ ಸಾಯುವುದು, ಕಟ್ಟಿದ ಮನೆಯೊಮ್ಮೆ ಬೀಳುವುದು ಸೃಷ್ಟಿಯ ನಿಯಮವಿದು. ನಾವು ನಾವೇನ್ ಮಾಡ್ಬೇಕಂದ್ರೆ ಮನುಷ್ಯ ಏನ್ ತಗೊಂಡು ಹೋಗ್ತಾನೆ ಹೇಳ್ರಿ ನೋಡೋಣ. ನೀ ಬೇಕಾದಷ್ಟು ಗಳಿಸಿದ್ಯಪ್ಪ, ಹೊಲ ಗಳಿಸಿದಿ, ಮನಿ ಗಳಿಸಿದಿ, ಕಾರು ಅಂತಸ್ತು ಏನ್ ಬೇಕಾದೆಲ್ಲ ಗಳಿಸಿ ಅಂದ್ರೂ ಕೂಡ ಅದನ್ನ ತಗೊಂಡು ಹೋಗಕ್ ಬರ್ತೈತೇನು? ಇಲ್ಲ. ಇಲ್ಲೇ ಬಿಟ್ಟು ಹೋಗ್ಬೇಕು ನೀನು, ತಗೊಂಡು ಹೋಗಕ್ ಬರಂಗಿಲ್ಲ. ತಗೊಂಡು ಹೋಗಕ್ ಬರೋದು ಏನಂದ್ರ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತ ಹೇಳ್ತಾರೆ. ನೀ ಮಾಡಿರ್ತಕ್ಕಂಥ ಧರ್ಮ, ನೀ ಗಳಿಸಿರ್ತಕ್ಕಂಥ ಕೀರ್ತಿ. ಬಹಳ ಒಳ್ಳೆ ಮನುಷ್ಯದ್ನಪ್ಪ. ಕೆಲವೊಬ್ರು ಜನ ಏನಿರ್ತಾರಂದ್ರ ಇದ್ದು ಸತ್ತಿರ್ತಾರ, ಇನ್ನು ಕೆಲವರು ಏನಿರ್ತಾರ ಸತ್ತು ಜೀವಿಸಿರ್ತಾರ. ಈಗ ಭಗತ್ ಸಿಂಗ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಹಿಂಗೇನು ಕೆಲವೊಂದು ಕ್ರಾಂತಿ ವೀರರು ಜಗತ್ತಿಗಾಗಿ ತಾವು ಏನು ಸೇವೆ ಸಲ್ಲಿಸಿ ಏನು ಮಡಿದು ಹೋಗಿದಾರಲ್ಲ, ಅವ್ರು ಎಷ್ಟೋ ವರ್ಷ ಆಗೈತಿ, ಹೌದಿಲ್ಲ? ಆದ್ರೆ ಅವ್ರು ಈಗ ಅದಾರನ? ಇಲ್ಲ. ಆದ್ರೆ ಅವ್ರ ಹೆಸರು ಐತಿ, ಜೀವಂತ ಐತಿ. ಅಂಬೇಡ್ಕರ್ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರು, ಇವರೆಲ್ಲ ಏನು ಜೀವಂತ ಇಲ್ಲ, ಆದ್ರೂ ಅವ್ರ ಹೆಸರು ಸತ್ತು ಕೂಡ ಅವರು ಜೀವಂತವಾಗಿದ್ದಾರೆ. ಈ ರೀತಿಯಾಗಿ ಆಗ್ಬೇಕಾದ್ರೆ ನಾವು ಸ್ವಾರ್ಥತೆಯನ್ನ ಬಿಟ್ಟು ಪರೋಪಕಾರದ ಕೆಲಸವನ್ನ ನಾವು ಮಾಡ್ಬೇಕಾಗ್ತದ. ಅದಕ್ಕಂದಾಗಿ ಸುಭಾಷಿತಕಾರ ಹೇಳ್ತಾನ, ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾರ್ಥ ಮಿದಂ ಶರೀರಂ ಅಂತ ಹೇಳ್ತಾರೆ. ಈಗ ನದಿಗಳು ಹರಿತಾವ, ಆ ನದಿಗಳು ತಮ್ಮ ನೀರನ್ನು ತಾವು ಎಂದಾದ್ರೂ ಕುಡ್ದವನ್? ಇಲ್ಲ. ಯಾರಕ್ಕೋಸ್ಕರವಾಗಿ? ಜಗತ್ತಿನ ಜೀವಿಗಳಿಗಾಗಿ. ಬೆಳೆಗನ್ನು ಬೆಳೆಸಕ್ ಅದನ್ನೆಲ್ಲ ರೈತ ಹೊಲಕ್ಕೆ ಉಪಯೋಗ ಮಾಡ್ತಾನ. ನದಿ ಹರಿಯೋದು ಇನ್ನೊಬ್ಬರಿಗಾಗಿ. ಪರೋಪಕಾರಾಯ ಫಲಂತಿ ವೃಕ್ಷ, ಗಿಡಗಳು ಹಣ್ಣು ಕೊಡ್ತಾವು, ನೆರಳು ಕೊಡ್ತಾವು. ಯಾರಿಗೋಸ್ಕರವಾಗಿ? ಯಾವುದೋ ಅದರ ಗಿಡ ತನ್ನ ಹಣ್ಣನ್ನು ತಾನು ತಿಂದೈತೆ? ಇಲ್ಲ. ನೋಡ್ರಿ, ಗಿಡ ನಿರ್ಜೀವ ವಸ್ತು, ಅದು ಒಂದು ಜಡ ವಸ್ತು. ಅದು ಒಂದು ಜಾಗದಲ್ಲಿದ್ದು ಎಲ್ಲಿ ಸಂಚಾರ ಮಾಡಲಾರ್ದಂತ
ಜಡ ವಸ್ತು. ಆದ್ರ ಏನ್ ಮಾಡ್ತೈತಿ ಅಂದ್ರ ಕಲ್ಲು ಏಟು ತಿಂದು ಇನ್ನೊಬ್ಬರಿಗೆ ಹಣ್ಣನ್ನು ಕೊಡ್ತದೆ. ಹೌದು, ಲಿಂಗರಾಜ್ ದೇಸಾಯಿ ಅಂತ ಹೆಸರು ಕೇಳಿರ್ಬೇಕಲ್ಲ ನೀವು. ಈ ಕಡೆ ಯಾದವಾಡ ಕಡೆನು ಸಿರಿಸಂಗಿ ಲಿಂಗರಾಜ್ ದೇಸಾಯಿ ಅಂತೇಳಿ ಆಗಿ ಹೋಗಿದ್ದಾರೆ ಅವ್ರು. ಅವ್ರದ್ದು ಎಷ್ಟೋ 100 ಎಕರೆ ಹೊಲ ಇತ್ತು. ಹೊಲ ಇದ್ದಾಗ ಹೊಲದಾಗ ಹೋಗಿ ಗಿಡದ ನೆರಳಿ ಕೂಡ್ತಿದ್ರು ಅವ್ರು. ಆರಾಮ್ ಸ್ವಚ್ಛ ವಾತಾವರಣ ಇರ್ತದ, ಶುದ್ಧ ಗಾಳಿ ಇರ್ತದ ಅಂತೇಳಿ ಗಿಡಗಳ ಕೆಳಗೆ ಹೋಗಿ ಅಲ್ಲಿ ಹೊಲದಲ್ಲಿ ಕುಂತಿರ್ತಿದ್ರು ಅವ್ರು. ಮತ್ತ ಬೇಸಾಯರಂದ್ರೆ ಒಂದೊಂದು ಗ್ರಾಮಗಳನ್ನ ಒಂದೊಂದು ಮಂಡಲಗಳನ್ನ ಆಳ್ತಕ್ಕಂಥವ್ರು ಅವರೆಲ್ಲ, ಒಂದೊಂದು ಊರನ್ನ ಆಳ್ತಕ್ಕಂಥವ್ರು ಅವರೆಲ್ಲ. ಹಾಗಾಗಿ ಅವರು ಸುತ್ತಲೂ ಯಾವಾಗಲೂ ಸೇವಕರು ಇರ್ತಾರೆ, 4 ಮಂದಿ ಅವ್ರ ಕೈಯಾಗ ಸೇವಕರು ಇರ್ತಿದ್ರು. ಅವಾಗ ಗಿಡದ ಕೆಳಗೆ ಕುಂತಿದ್ರು ಮಹಾರಾಜರವರು, ಸಿರಿಸಂಗಿ ದೇಸಾಯರು. ಅವ್ರ ಜೊತೆಗೆ 4 ಮಂದಿ ಶಿಷ್ಯರು ಕುಂತಿದ್ರು, ಕೆಲವೊಬ್ಬರು ಸೇವಕರು ಇದ್ರು, ಹಿಂಗೆಲ್ಲ ಇದ್ರು. ಇದ್ದಂತ ಸಮಯದಲ್ಲಿ ಹಾದಿ ಹಿಡಿದು ಒಬ್ಬ ಸಣ್ಣ ಹುಡುಗ ಬಡವ್ರ ಮಗ, ಅವನು ಹೋಗ್ತಾ ಇದ್ದ. ತಂದೆ ಮಗ ಕೂಡೆ ಹೊಂಟಿದ್ರು. ಕೂಡೆ ಹೊಂಟ ಕೂಡಲೇ ತಂದೆ ಒಂದ್ ಸ್ವಲ್ಪ ಮುಂದೋದ, ಮಗ ಸ್ವಲ್ಪ ಹಿಂದ್ಗುಳ್ದ. ಹಿಂದ್ಕೊಂಡು ಬರ್ತಾನೆ ಹೇಳಂತ ತಂದೆ ಹಂಗೆ ಸ್ವಲ್ಪ ಮುಂದೋದ. ಇವನ್ ಮಗ ಏನ್ ಮಾಡಿದನಂದ್ರ ಅಲ್ಲೆಲ್ಲ ಕಂಪೌಂಡು ಇತ್ತು, ಮಾವಿನ ಗಿಡಗಳಿದ್ವು. ನೋಡಿದ ತುಂಬಾ ಮಾವಿನ ಹಣ್ಣುಗಳಾಗ್ಯಾವ. ಅವನಿಗೆ ಹುಡುಗ ಅಂದ್ರೆ ಮತ್ತೆ ಗೊತ್ತಲ್ಲ, ಹಣ್ಣು ತಿನ್ಬೇಕು ಅಂತ ಇಚ್ಛೆ ಆಯ್ತು. ಅದು ಕಂಪೌಂಡ್ ದಾಟಿ ಹೊರಗೂ ಬಂದಿತ್ತದು. ಅದನ್ನು ಹೊರಗಡೆ ಇಲ್ಲೇ ಬೀಳ್ತದ, ಅದು ಹಣ್ಣು ತಿನ್ನಕ್ ಬರ್ತದ ಅಂತ ತಿಳ್ಕೊಂಡು ಕಲ್ಲು ತಗೊಂಡು ಹೋಗದ. 1 ತಪ್ಪಿತು, 2 ತಪ್ಪಿತು, 3ನೇ ಕಲ್ಲು ಹೋಗದ. ಅವು 2ಕ್ಕೆ ತೈಲಿ 2 ಮಾವಿನ ಹಣ್ಣು ಬಿದ್ದು. ಒಂದೇಟಿಗೆ 2 ಮಾವಿನ ಹಣ್ಣು ಬಿದ್ದು. ಆದ್ರೆ ಏನಾಯ್ತಂದ್ರ ಅಷ್ಟಕ್ಕೆ ಬೀಳಲಿಲ್ಲ, ಮತ್ತೊಂದು ಕಲ್ಲು ಹೋಗದವ. ಮತ್ತೊಂದು ಕಲ್ಲು ಹೋಗ ಮತ್ತೊಂದ್ 2 ಹಣ್ಣು ಬಿದ್ದು. ಆದ್ರ ಹಣ್ಣು 2 ಬಿದ್ದು, ಜೊತೆಗೆ ಆ ಕಲ್ಲು ಏನ್ ಮಾಡಿತಂದ್ರ ಅಲ್ಲಿ ಸಿರಿಸಂಗಿ ದೇಸಾಯನ ತಲೆಗೆ ಹೋಗಿ ಬಿತ್ತು. ಅಲ್ಲಿ ಒಳಗೆ ಕೂತಿದ್ನಲ್ಲ ಅಲ್ಲಿ ಹೋಗಿ ಬಿದ್ದು ಕೂಡಲೇನೆ ಯಾರು ಕಲ್ಲು ಅಂತ ಸುತ್ತಮುತ್ತ ನೋಡ್ಲಿಕ್ಕಾಗಿ ಈ ಕಡೆಯಿಂದ ಬಂತ ಕಲ್ಲು ಅಂತೇಳಿ ಆ ಕಡೆ ಹೊರಗೆ ಬಂದು ನೋಡ್ಲಕತ್ತಿದ್ರು. ಹುಡುಗ ಮಾವಿನ ಹಣ್ಣು ತಗೊಂಡು ಓಡಾಕತ್ತಿದ್ದ. ಓಹೋ, ಇವನ ಹೋಗಿದಿರ್ಬೇಕಾಗ ಮಾವಿನ ಹಣ್ಣಿನ ಕೈಯಾಗ ಅದಾವಂದ್ರ ಇವನ ಹೋಗದಾನಂತ ತಿಳ್ಕೊಂಡು ಅವನು ಹಿಡ್ಕೊಂಡು ಹೋದ್ರು. ಅವ್ ತಂದೆ ಇದ್ನಲ್ಲ, ಮಗನ್ ಹಿಡ್ಕೊಂಡು ಹೋಗೋದು ನೋಡಿ ಅವನು ಬಂದ, ಯಾಕ್ರಿ ಏನಾಯ್ತು ಅಂತೇಳಿ. ಹಿಂಗಿಂಗ್ ಮಾಡ್ಯಾನ, ನಮ್ಮ ಮಹಾರಾಜರಿಗೆ ಕಲ್ಲಿ ಬಿದ್ದತಿ, ತಲೆ ಹೊಡೆದತಿ, ಅವನ್ ಹಿಡ್ಕೊಂಬಾರ ಅಂತ ಹೇಳ್ಯಾರು ಅಂತದ್ದು. ಕರ್ಕೊಂಡು ಹೋದ್ರಂತ. ಕರ್ಕೊಂಡು ಹೋದ್ ಕೂಡಲೇನೆ ಅವನ್ ಮುಂದೆ ನಿಂದ್ರಿಸಿದರು. ಸಿರಿಸಂಗಿ ದೇಸಾಯನ್ ಮುಂದ ನಿಂದ್ರಿಸಿದ ಕೂಡಲೇನೆ ಕಲ್ಲು ಯಾಕೆ ಹೋಗಿದಿ ಅಂತ ಕೇಳಿದ್ರು ಅವ್ರು. ಕಲ್ಲು ಯಾಕೆ ಹೋಗಿದ್ರು? ನಾನು ನಿಮಗಂತೂ ಹೋಗಿದಿಲ್ರಿ, ನಾನು ಹಣ್ಣು ತಿನ್ಬೇಕಂತ ಇಚ್ಛೆ ಅನಿಸ್ತು, ನಾ ಕಲ್ಲು ಹೋಗಿದ್ದೀನಿ. ಕಲ್ಲು ಹೋಗಿದ್ದು ಖರೆ. ಮತ್ತ ಏನಾಯ್ತು ಕಲ್ಲು ಹೋಗಿದ್ರ? ಇವು 4 ಮಾವಿನ ಹಣ್ಣಕ್ಕೆ ಬಂದಾವು, ಬಿದ್ದೈತಿ, ತಗೊಂಡಿನಿ ಅಂದ. ಮತ್ತ ಇವಾಗ ಏನ್ ಶಿಕ್ಷೆ ಕೊಡೋದ್ರಿ ಅಂತೇಳಿ ಇವರೆಲ್ಲ ಕೇಳಕತ್ತಿದ್ರು, ಸೈನಿಕರು ಅವರೆಲ್ಲ. ಇವನಿಗೇನು ಶಿಕ್ಷೆ ಕೊಡ್ಬೇಕು? ಶಿಕ್ಷೆ ಕೊಡೋದು ಏನ್ ಶಿಕ್ಷೆ ಕೊಡ್ಬೇಕು? ಇನ್ನು ಇವನು ಬಿಡಂಗಿಲ್ಲ ಅಂತ ಅವ್ರು ತಿಳ್ಕೊಂಡಿದ್ರು. ಅವಾಗಂದ, 1 ಎಕರೆ ಹೊಲ, ಮಾವಿನ ಹಣ್ಣಿನ ಹೊಲನ ಇವನ ಹೆಸರು ಬರೆದ್ ಬಿಡ್ರಿ ಅಂದ್ರು. ಯಾಕ ಬಡವ ಮನುಷ್ಯ ಅದನವ, ಅವನು ಬಡವದನ, ಕೊಂಡು ತಿನ್ನಕ್ ಆಗಲ್ಲ ಅಂತ ಈ ರೀತಿ ಕೆಲಸ ಮಾಡ್ಯಾನ. ಏನ್ರಿ ಇದು ಏನ್ ಕೆಲಸ ಮಾಡಿದ್ರಿ ನೀವು? ಕಳ್ಳು ಹೊಡೆದಾನ, ತಲೆ ಹೊಡೆದಾನ, ಅವನಿಗೆ 1 ಎಕರೆ ಮಾವಿನ ಹಣ್ಣಿನ ಹೊಲ ಹಚ್ತದೆ. ಅವನಂದಂತ, ನೋಡಪ್ಪ, ಅದು ನಿರ್ಜೀವ ವಸ್ತು. ಮಾವಿನ ಗಿಡ ನಿರ್ಜೀವ ವಸ್ತು. ಅದಕ್ಕೆ ಕಲ್ಲು ಹೊಡೆದ್ರೆ ಏನ್ ಕೊಟ್ಟಿದ್ದದು? 4 ಹಣ್ಣು ಕೊಟ್ಟತಿ. ನಾ ಮನುಷ್ಯ, ನಾನು ತಿಳುವಳಿಕೆ ಉಳ್ಳವನು, ನನಗೆ ಭಗವಂತ ಎಲ್ಲ ಕೊಟ್ಟಾನು. ಆದ್ರೆ ಮತ್ತ ಅವನು ಕಲ್ಲು ಒಡಿಸ್ಕೊಂಡು 4 ಮಾವಿನ ಹಣ್ಣು ಕೊಟ್ಟಂತ ಗಿಡದಕ್ಕಿಂತ ನಾ ಕನಿಷ್ಠ ಆಗ್ತೀನಿ ಏನಾದ್ರೂ ಶಿಕ್ಷೆ ಕೊಟ್ರ. ಆದ್ದರಿಂದ 1 ಎಕರೆ ಹೊಲನ ಅವನ ಹೆಸರಲ್ಲಿ ಹಚ್ಚೋದು ಅಂತ ಅಂದ್ರೆ ಹೇಳೋ ತಾತ್ಪರ್ಯ ಅಂದ್ರ ನಮ್ಮಲ್ಲಿ ಕೂಡ ಪರೋಪಕಾರ ಭಾವನೆ ಬರಬೇಕು ಅಂತ. ನಿಸರ್ಗದಲ್ಲಿರ್ತಕ್ಕಂಥ ಜಡವಸ್ತು ಕೂಡ ಪರೋಪಕಾರವನ್ನ ಮಾಡ್ತಾ ಇದೆ. ನೆರಳನ್ನು ಬಂದವರಿಗೆ, ಬಿಸಿಲಿನಿಂದ ಬಂದವರಿಗೆ ನೆರಳನ್ನು ಕೊಡ್ತಾ ಇದೆ, ಹಸಿದವರಿಗೆ ಹಣ್ಣನ್ನು ಕೊಡ್ತದೆ. ಈ ರೀತಿಯಾಗಿ ಮಾವಿನ ಗಿಡ ಹಣ್ಣನ್ನು ಕೊಡ್ತದ. ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾಯ ದುಹಂತಿ ಗಾವ. ಆಕಳ ಬಗ್ಗೆ ಹೇಳಿದ್ನಿಲ್ಲ, ಅದು ಪರೋಪಕಾರಕ್ಕಾಗಿನೇ ಕೆಲಸ ಮಾಡ್ತದೆ. ಈ ರೀತಿಯಾಗಿ ಇದಂ ಶರೀರಂ ಪರೋಪಕಾರಾರ್ಥಂ, ನಮ್ಮ ಶರೀರವು ಕೂಡ ಇದು ಪರೋಪಕಾರಾರ್ಥವಾಗಿರ್ಬೇಕು, ಇನ್ನೊಬ್ಬರಿಗೆ ಉಪಕಾರವನ್ನ ಮಾಡೋದ್ರೊಳಗಿರ್ಬೇಕು.
ಆ ರೀತಿಯಾಗಿ ನಾವು ಜೀವನ ಮಾಡ್ಬೇಕು. ಅಂದ್ರೆ 4 ಜನ ನಮ್ಮನ್ನ ನಾವು ಸತ್ರು ಕೂಡ ಒಳ್ಳೆಯವರಿದ್ರಪ್ಪ ಅಂತೇಳಿ ಇದು ಮಾಡ್ತಾರೆ. ಈಗ ನಾನು ನಿಮ್ಮನ್ನ ಕೇಳ್ತೀನಿ, ನಿಮ್ಮ ಅಪ್ಪನ ಹೆಸರು ಏನಂತ ಕೇಳಿದ್ರೆ ಎಲ್ಲರಿಗೂ ಗೊತ್ತೈತಿಲ್ಲ? ನಿಮ್ಮ ಅಪ್ಪನ ಹೆಸರು ಗೊತ್ತೈತಿ. ನಿಮ್ಮ ಅಪ್ಪನ ಹೆಸರು, ನಿಮ್ಮ ಅಜ್ಜ ಅಪ್ಪನ ಅಜ್ಜ ಹೋಗಿಲ್ಲ, ಅಜ್ಜನ ಹೆಸರು ಎಲ್ಲರಿಗೂ ಗೊತ್ತೈತಿ. ನಿಮ್ಮ ಅಜ್ಜನ ಹೆಸರು ಏನು? ಯಾರಿಗೇನು ಗೊತ್ತೈತೇನು? ನಿಮ್ಮ ಅಪ್ಪನ ಅಪ್ಪ ಯಾರು? ಅಜ್ಜ, ಗೊತ್ತೈತಿ. ನಿಮ್ಮ ಅಜ್ಜನ ಹೆಸರು ಏನಾದ್ರೂ ಗೊತ್ತೈತೇನೆ ಯಾರಿಗೇನು? ನನಗಂತೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನಿಮ್ ಮನೆಗೇನ ಮತ್ತ ನಿಮ್ ಪರಂಪರೆನ ದೂರಿಂದ ಬೇಡ, ನಮ್ಮ ಮನೆಯೊಳಗೆ ಆಗಿ ಹೋಗಿರ್ತಕ್ಕಂಥ ನಮ್ಮ ಅಜ್ಜನ ಹೆಸರು ನಮಗ್ ಗೊತ್ತಿಲ್ಲ. ಯಾಕ? ಗಾಂಧೀಜಿಯಾಗಿ ಎಷ್ಟು ವರ್ಷ ಹೋಗಿತ್ತು? ಸ್ವಾಮಿ ವಿವೇಕಾನಂದರಾಗಿ ಎಷ್ಟು ವರ್ಷ ಹೋಗಿತ್ತು? ಇವ್ರು ಎಷ್ಟೋ ವರ್ಷ ಆದ್ರೂ ಕೂಡ ಅವ್ರ ಹೆಸರು ಜಗತ್ತಿಗೆ ಗೊತ್ತೈತಿ. ಸ್ವಾಮಿ ವಿವೇಕಾನಂದರ ಹೆಸರು ಜಗತ್ತಿಗೆ ಗೊತ್ತೈತಿ. ರಾಮಕೃಷ್ಣ ಪರಮಹಂಸರ ಹೆಸರು ಗೊತ್ತೈತಿ. ಸಿದ್ಧಾರೂಢರ ಹೆಸರು ಗೊತ್ತೈತಿ. ಬಸವಣ್ಣನವರು 12ನೇ ಶತಮಾನದಾಗಿದ್ದವರು. ಎಷ್ಟು? 12ನೇ ಶತಮಾನ. ಅಂದ್ರೆ ಈಗ ಎಷ್ಟನೇ ಶತಮಾನ ಇದು? 21ನೇ ಶತಮಾನ, ಹೌದಲ್ಲ? ಶತಮಾನಗಳ ಕಳೆದು ಕೂಡ ಅವ್ರ ಹೆಸರು ನಮಗೆ ನೆನಪೈತಿ. ನಮ್ಮ ಮನೆಗ ಆಗಿ ಹೋಗಿರ್ತಕ್ಕಂಥ ನಮ್ಮ ಅಜ್ಜನ ಹೆಸರು ನಮಗ್ ಗೊತ್ತಿಲ್ಲ. ಕಾರಣ ಏನು? ಕಾರಣ ಏನಂದ್ರ ನಮ್ಮ ಅಜ್ಜ ಏನ್ ಮಾಡಿದ್ರು ಅವ್ರು ಅಂದ್ರ, ತಮಗಾಗಿ ನಾವಾಯ್ತು, ನಮ್ ಕುಟುಂಬ ಆಯ್ತು, ಇನ್ನೊಬ್ಬರುಗಳಿಗೆ ನಮ್ಗೆ ಬೇಡ ಅಂತೇಳಿ ತಮ್ಮ ಸ್ವಾರ್ಥಕ್ಕಾಗಿ ಜೀವನವನ್ನ ಮುಡುಪಾಗಿಟ್ಟು ಒಂದು ದಿವಸ ಸತ್ ಹೋಗಿಬಿಟ್ರು ಅಂತೇಳಿ ಅವ್ರ ಹೆಸರು ಯಾರಿಗೆ ಗೊತ್ತಿರೋದಿಲ್ಲ. ಈ ಜಗತ್ತಿನ ಅವರಷ್ಟೇ ಅಲ್ಲ, ಯಾರು ಸ್ವಾರ್ಥಕ್ಕಾಗಿ ತಾವಾಯ್ತು ತಮ್ಮ ಕುಟುಂಬ ಆಯ್ತು ಅಂತೇಳಿ ಜೀವನ ಮಾಡಿ ಹೋಗ್ತಾರೋ ಅವ್ರ ಹೆಸರು ಯಾರು ನೆನಪಿಡಂಗಿಲ್ಲ. ಯಾರು ಸಮಾಜಕ್ಕಾಗಿ ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಸಮಾಜ ಸೇವೆಯನ್ನ ದೇಶ ಸೇವೆಯನ್ನು ಸಲ್ಲಿಸ್ತಾರೋ ಅಂತವರ ಹೆಸರು ಅಜರಾಮರವಾಗಿ ಉಳಿತದ. 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಬಸವಣ್ಣನವರು ಎಷ್ಟು ಶತಮಾನಗಳ ಕಳೆದ್ರು ಕೂಡ ಜಗಜ್ಯೋತಿ ಬಸವಣ್ಣ ಅಂತೇಳಿ ಪ್ರಖ್ಯಾತಿ ಆದ್ರು. ಯಾಕ? ಅವರು ಜಗತ್ತಿಗಾಗಿ ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ರು ಅಂತೇಳಿ ಅವ್ರ ಹೆಸರು ಉಳಿತು. ನಾವು ಕೂಡ ಏನ್ ಮಾಡ್ಬೇಕು? ಎಲ್ಲರೂ ಒಂದು ದಿವಸ ಹೋಗೋದಂತೂ ಐತಿ, ಆದ್ರೆ ಹೋದ್ರೂ ಕೂಡ ನಮ್ಮ ಹೆಸರು ಇರತಕ್ಕಂಥ ಕಾರ್ಯವನ್ನ ನಾವು ಮಾಡಿ ಹೋಗ್ಬೇಕಾಗ್ತದ. ಆದ್ರಿಂದ ನಿಮ್ಗೆ ಏನಂತಾರೆ ಗೊತ್ತದ? ವಿದ್ಯಾರ್ಥಿಗಳು ಅಂತಾರೆ, ಹೌದಿಲ್ಲ? ವಿದ್ಯಾಭ್ಯಾಸವನ್ನು ಮಾಡೋರ್ಗೆ ಏನಂತಾರ? ವಿದ್ಯಾರ್ಥಿಗಳು ಅಂದ್ರೆ ಏನು? ವಿದ್ಯಾರ್ಥಿ ಅಂದ್ರ ಅಲ್ಲಿ ಕಾಕಚೇಷ್ಟ, ಬಕೋಧ್ಯಾನ, ಸ್ವಾನ ನಿದ್ರಾ ತಥೈವಚ, ಅಲ್ಪಹಾರಿ, ಗೃಹತ್ಯಾಗಿ ಅಥವಾ ಬ್ರಹ್ಮಚಾರಿ, ವಿದ್ಯಾರ್ಥಿ ಪಂಚಲಕ್ಷಣಂ ಅಂತ ಹೇಳ್ತಾರ. ವಿದ್ಯಾರ್ಥಿ ಇವು ಲಕ್ಷಣಗಳಿವು. ನಾವು ಅಲ್ಪಹಾರಿ ಆಗಿರ್ಬೇಕು. ಯಾಕ? ವಿದ್ಯಾಭ್ಯಾಸ ಮಾಡೋ ಟೈಮ್ ಫುಲ್ ಊಟ ಮಾಡಿದ್ರಂದ್ರ ನಿದ್ದೆ ಬರ್ತದ, ಕೇಳಿದ್ದು ತಲೆಗೆ ಹತ್ತುವುದಿಲ್ಲ. ಸಾತ್ವಿಕವಾಗಿರ್ಬೇಕು, ಪೌಷ್ಟಿಕ ಆಹಾರ ಇರಬೇಕು, ಅಲ್ಪವಾಗಿರ್ಬೇಕು, ಅಲ್ಪಾಹಾರಿ. ಗೃಹತ್ಯಾಗಿ, ಈಗೆಲ್ಲ ಮನೆ ಬಿಟ್ಟು ಬಂದಿರಲಿ ನೀವು, ಮನೆ ಬಿಟ್ಟು ಬಂದಾಗನ ವಿದ್ಯೆ ಪ್ರಾಪ್ತಿ ಆಗ್ತದ. ಗೃಹತ್ಯಾಗಿ, ಅಲ್ಪಾಹಾರಿ, ಗೃಹತ್ಯಾಗಿ. ಕಾಕಚೇಷ್ಟ ಅಂತ ಹೇಳ್ತಾರ ಅಲ್ಲಿ. ಕಾಕಚೇಷ್ಟ ಅಂದ್ರ ಕಾಗೆ ನೋಡ್ರಿ, ಈ ಕಡಿಮೆಗೆ ಅವು ಕಡಿಮೆಗೆ ಯಾಕಂದ್ರೆ ಇದೆಲ್ಲ ಒಂದು ನೆಟ್ವರ್ಕ್ ಇದ್ರಲಿಂದ ಕಾಗಿ ಗುಬ್ಬಿಗಳ ಸತಿ ನೋಡಕ್ ಸಿಗ್ತಾ ಇಲ್ಲ, ಎಲ್ಲೋ ಒಂದೊಂದ್ ಕಡೆ ಸಿಗ್ತಾವ. ಅದು ಕುಂತು ಜಾಗದಲ್ಲಿ ಕುಂದ್ರಂಗಿಲ್ಲ, ಅದು ಹೌದಿಲ್ಲ? ಅಕ್ಕಡ್ ಅಂದ್ರೆ ಅಷ್ಟು ಆಕ್ಟಿವಿಟಿ ಆಗಿರ್ಬೇಕಂತ ನಾವು. ಆಲಸ್ಯಗಳಾಗಿರ್ಬಾರ್ದು ನಾವು. ಕೆಲವೊಬ್ರು ಇರ್ತಾರ, ಪುಸ್ತಕ ಶಾಲೆಗೆ ಹೋಗಿ ಬಂದ್ ಕ್ಲಾಸ್ಗೆ ಹೋಗಿ ಬಂದ್ರ ಬ್ಯಾಗ್ ಹೋಗಿದ್ರ ಅಂದ್ರ ಮುಗಿ ತಿರುಗಿ ಶಾಲೆಗೆ ಬರುವಾಗನ ಬ್ಯಾಗ್ ತಗೊಂಡ್ಬರ್ತಾರೆ. ಹಂಗಾದ್ರೆ ವಿದ್ಯೆ ಹೆಂಗತ್ತತಿ? ಆಕ್ಟಿವಿಟಿ ಇರ್ಬೇಕು ನಾವು. ಕಾಕಚೇಷ್ಟ, ಬಕಧ್ಯಾನ ಅಂದ್ರ ನೀರಿನಲ್ಲಿ ಬಕಪಕ್ಷಿ ಅಂತ ಇರ್ತೈತಿ. ಅದು ಏನ್ ಮಾಡ್ತದಂದ್ರೆ ಒಂಟಿಗಾಲಿ ಮೇಲೆ ನಿಂತು ನೀರಿನಲ್ಲಿ ತಿರುಗಾಡ್ತಕ್ಕಂಥ ಮೀನುಗಳ ಮೇಲೆನೆ ಲಕ್ಷ್ಯ ಇರ್ತದೆ. ಅದು ತನ್ನ ಕಾಲಾಗಿ ಬಂದ್ ಕೂಡ ಪಕ್ಕಲ್ಲಿ ಇಡಬಿಡ್ತದೆ. ಹಂಗ ನಾವು ಧ್ಯಾನ ಮಾಡ್ಬೇಕು. ಯಾವ್ದಕ್ಕೋಸ್ಕರ? ಮೀನು ಹಿಡಿಯಕ ಅಲ್ಲ, ವಿದ್ಯೆಯನ್ನ ಪ್ರಾಪ್ತಿ ಮಾಡ್ಕೊಳ್ಳೋ ಏಕಾಗ್ರತೆ ಮುಖ್ಯ. ವಿದ್ಯೆ ನಮಗೆ ಕೇಳಿದ್ದು ತಲೆಗೆ ಹತ್ಬೇಕಂದ್ರ ಏಕಾಗ್ರತೆ ಇರ್ಬೇಕು.
ನಮ್ಮ ಮನಸ್ಸು ಚಂಚಲ ಆಗ್ತದೆ. ಹೌದಿಲ್ಲ? ಮನಸ್ಸು ನಾವಿಲ್ಲಿ ಕುಂತೀವಿ, ಇಲ್ಲಿ ಕುಂತೀವಿ ಅಂದ್ರೂ ಕೂಡ ನಮ್ಮನ್ನು ತಂದು ಇಲ್ಲಿ ಕುಂದಿರ್ಸೈತಿ, ಅದು ತಿರುಗಾಡಕ್ ಹೋಗಿರ್ತೈತಿ. ಏನದು? ಬಾಡಿ ಈಸ್ ಪ್ರೆಸೆಂಟ್, ಮೈಂಡ್ ಈಸ್ ಆಬ್ಸೆಂಟ್ ಅಂತಾರೆ. ನೀವು ಇಲ್ಲಿ ತಂದು ಕುಂತು ನಿಮ್ ಮನಸ್ಸಿಗೆ ಎಷ್ಟು ಸಲ ಮನೆಗೆ ಹೋಗಿ ಬಂದೈತು, ಎಲ್ಲೆಲ್ಲಿ ಹೋಗಿ ಬಂದೈತು, ಅವ್ರವ್ರ ಮನಸ್ಸು ಅವ್ರವ್ರಿಗೆ ಗೊತ್ತಾಗೋದಿಲ್ಲ. ಏನಪ್ಪ 7 ಆಗಕ್ ಬಂತನೋ, ಟೈಮ್ ಎಷ್ಟಾಯ್ತನೋ, ಇನ್ನೂ ಬಿಡೋದಿಲ್ಲ. ಹಂಗ ಚಂಚಲ ಮನಸ್ಸಿನಲ್ಲಿ ವಿದ್ಯೆ ಉಳ್ಕೋಂಗಿಲ್ಲ. ಹೆಂಗ? ಕನ್ನಡಿ ಐತಪ್ಪ, ಕನ್ನಡಿ ತಂದು ನಿಮ್ಮ ಮುಂದೆ ಸ್ಥಿರವಾಗಿ ಹಿಡಿದ್ರ ನಿಮ್ಮ ಮುಖದ ಪ್ರತಿಬಿಂಬ ಅದರಲ್ಲಿ ಕಾಣಿಸ್ತದೆ. ಕನ್ನಡಿ ಅಳಿಗಾಡಿಸ್ತಾ ಇದಾರ, ಮುಖದ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣಿಸ್ತದೇನ? ಕಾಣಿಸ್ತದ. ಹಂಗ ನಾವು ಮನಸ್ಸು ಏಕಾಗ್ರತೆ ಇತ್ತು, ಧ್ಯಾನ ಮಾಡ್ತಾ ಇದ್ವಿ ಅಂದ್ರ ನಾವು ಗುರುಗಳಿಂದ ಕೇಳಿರ್ತಕ್ಕಂಥ ಪಾಠ ಅಚ್ಚು ಒತ್ತಿದಂಗ ತಿಳಿತೈತಿ, ಮನಸ್ಸಿನಲ್ಲಿ ಉಳಿತೈತಿ. ಆದ್ದರಿಂದ ಧ್ಯಾನ ಮಾಡಬೇಕು. ಅಲ್ಪಾಹಾರಿ ಕಾಕಚೇಷ್ಟ ಬಕೋಧ್ಯಾನ, ಅಲ್ಪಾಹಾರಿ ಬೃಹತ್ತಾಗಿ, ಆಮೇಲೆ ಶ್ವಾನ ನಿದ್ರಾ. ನೋಡ್ರಿ, ಇನ್ನೊಂದು ಲಕ್ಷಣ ಏನು? ಶ್ವಾನ ನಿದ್ರ. ನಾಯಿ ನಿದ್ದೆ ಮಾಡೋದು ನೋಡ್ರಿ, ಸ್ವಲ್ಪ ಸಪ್ಪಳಾದ್ರೆ ಎಚ್ಚರಿಕೆ ಆಗ್ತದೆ. ಹೌದಿಲ್ಲ? ಹಂಗ ಮಲ್ಕೊಂಡ ನಂತರ ಒಂದ್ ಸ್ವಲ್ಪ ಸಪ್ಪಳಾದ್ರೂ ನಾವು ಎಚ್ಚರಿಕೆ ಆಗ್ಬೇಕು. ಇಲ್ಲಾಂದ್ರೆ ಒಬ್ಬೊಬ್ಬರನ್ನ ಉಳಿಸಾಡಿ ಎಬ್ಸ್ಬೇಕಾಗ್ತದೆ. ಹೇಳ್ರಿ ಅಂದ್ರೆ ತಂದೆ ತಾಯಿಗಳು ಬೆಳಿಗ್ಗೆ ಹೇಳುವಾಗ ಬರೇ ಬಾಯಿಲಿಂದ ಓದಿದ್ರೆ ಹೇಳಂಗಿಲ್ಲ, ಅವರು ಉಳಿಸಾಡಿದಾಗ ಯಾವಾಗ ಹೇಳ್ತಾರೋ, ಕುಂಭಕರ್ಣ ನಿದ್ದೆ ಮಾಡ್ತಾರೋ. ಆ ರೀತಿಯಾಗಿರ್ಬಾರ್ದು. ಮನಸ್ಸು ಧ್ಯಾನ ಮಾಡೋದ್ರಿಂದ ಏನಾಗ್ತದೆ ಅಂದ್ರ ಜಾಗೃತ ಆಗ್ತದೆ. ಅದರಿಂದ ನಾವು ಊಟ ಕಡಿಮೆ ಮಾಡೋದ್ರಿಂದ ನಿದ್ದೆ ಕಡಿಮೆ ಬರ್ತದೆ, ಬೇಗ ಎಚ್ಚರಿಕೆ ಆಗ್ತದ. ಈ ರೀತಿಯಾಗಿ ನಾವು ವಿದ್ಯಾರ್ಥಿಗಳಾಗಿ ಅಂದ್ರ ವಿದ್ಯಾ ಪ್ಲಸ್ ಅರ್ಥಿ ಸಂಧಿ ಐತಲ್ಲಿ. ಯಾವ ಸಂಧಿ? ವಿದ್ಯಾ ಪ್ಲಸ್ ಅರ್ಥಿ, ವಿದ್ಯಾರ್ಥಿ. ಸವರ್ಣ ದೀರ್ಘ ಸಂಧಿ ಅಂತ ಸರ್. ವಿದ್ಯಾ ಪ್ಲಸ್ ಅರ್ಥಿ, ವಿದ್ಯಾರ್ಥಿ. ಹಂಗ ಅರ್ಥಿ ಅಂದ್ರೆ ಇಚ್ಛೆ ಪಡ್ತಕ್ಕಂಥವನು, ಅಪೇಕ್ಷೆ ಮಾಡ್ತಕ್ಕಂಥವನು. ವಿದ್ಯೆ ಅಂದ್ರೆ ಇದು ಜ್ಞಾನ. ನಾವು ಶಾಣ್ಯರಾಗಬೇಕು, ಹೌದಿಲ್ಲ? ಬುದ್ಧಿವಂತರಾಗಬೇಕಲ್ಲ. ಈ ವಿದ್ಯೆಯನ್ನು ನಾವು ಅಪೇಕ್ಷೆ ಮಾಡ್ತೀವಿ ಅಂತ ನಮ್ಗೆ ವಿದ್ಯಾರ್ಥಿಗಳಂತ ಹೇಳ್ತಾ ಇದ್ದಾರ. ಆದ್ದರಿಂದ ನೀವೆಲ್ಲರೂ ತಂದೆ ತಾಯಿಗಳಿಗೆ ಗೌರವ ಕೊಡ್ರಿ, ಗುರುಗಳಿಗೆ ಗೌರವ ಕೊಡ್ರಿ. ಹೇಳಿದ ಹೋಮ್ವರ್ಕವನ್ನ ಅಂದಿಂದ ಕೆಲಸ ಅಂದೇ ಮಾಡ್ಬೇಕು. ಯಾಕಂತಂದ್ರ ಹಿಂದೆ ನಾಳೆ ಮಾಡುವ ಕೆಲಸ ಹಿಂದೆ ಮಾಡು, ಇಂದು ಏನ್ ಮಾಡುವ ಕೆಲಸ ಈಗಲೇ ಮಾಡು ಅಂತ ಹೇಳಿದಾರೆ. ಇಲ್ಲಾಂದ್ರೆ ಇಂದು ಮಾಡುವ ಕೆಲಸ ನಾಳೆ ಮಾಡಂತ ಮಾಡ್ರಿ. ಮತ್ತೆ ನೀವು ಹಂಗಂದ್ರೆ ಕೆಲಸ ಆಗಂಗಿಲ್ಲ. ನಾಳಿನ ಕೆಲಸ ಹಿಂದೆ ಮಾಡ್ಬೇಕು, ಇಂದಿನ ಕೆಲಸ ಈಗಲೇ ಮಾಡ್ಬೇಕು. ಹಂಗ ಗುರುಗಳು ಹೇಳಿರ್ತಕ್ಕಂಥದ್ದನ್ನ ಪ್ರಾಕ್ಟೀಸ್ ಮಾಡ್ರಿ, ತಂದೆ ತಾಯಿಗಳಿಗೆ ಗೌರವ ಕೊಡ್ರಿ. ಅಂದ್ರೆ ನೀವು ಮುಂದೆ ಒಬ್ಬ ವ್ಯಕ್ತಿ ಆಗ್ತೀರಿ, ನಿಮ್ಮ ಜೀವನ ಉಜ್ವಲ ಆಗ್ತದ. ಅಂತ ಒಂದು ಸದ್ಬುದ್ಧಿಯನ್ನು ಆ ಸದ್ಗುರುಗಳು ತಮ್ಮೆಲ್ಲರಿಗೆ ಭಗವಂತ ಕೊಡ್ಲಿ ಅಂತೇಳಿ ನನ್ನೆರಡು ವಾಣಿಗೆ ವಿರಾಮ ಮಾಡ್ತೇನೆ. ಹರಿ ಓಂ ತತ್ಸತ್.